Good morning, students. This is our third session of the play Riders to the Sea. The first two sessions are already sent to you over WhatsApp. I shall briefly sum up what all we narrated in the first and the second sessions and then continue with the rest of the play. So I think this session will complete the narration of J.M. Synge's Riders to the Sea. So this will be the final uh, session for Riders to the Sea. So Riders to the Sea narration. The analysis part, we will make a few more sessions for you. As you already know, the play is set in the Aran Islands west of Ireland coast. There is a small island within the Aran Islands called Innisman. In this Innisman, the play happens in a cottage. The play opens with the kitchen of the cottage where there are two girls, the one called Kathleen who is 20-year old, and there is one more girl called Nora. Nora has come with a cloth bundle hiding in her shawl and she is asking anxiously, where is mother? ಸೊ ನಮ್ಗೆ ಗೊತ್ತಿರೋ ಹಾಗೆ ಆರನ್ ಐಲ್ಯಾಂಡ್ಸ್ನಲ್ಲಿ ಈ ಕಥೆ ನಡೀತಾ ಇದೆ. ಕಥೆ ಆ ಐಲ್ಯಾಂಡಿನ ಇನ್ನಿಸ್ಮಾನ್ ಅನ್ನುವ ದ್ವೀಪದ ಒಂದು ಗುಡಿಸಲಿನಲ್ಲಿ ನಡೀತಿದೆ. ಗುಡಿಸಲಿನ ಅಡುಗೆ ಕೋಣೆಯಲ್ಲಿ, ಸ್ಟೇಜ್ ಮೇಲೆ ಈಗ ಅಡುಗೆ ಕೋಣೆಯಲ್ಲಿ ಕೆತ್ಲೀನ್ ಮತ್ತು ನೋರಾ ಅನ್ನುವಂಥ ಇಬ್ಬರು ಹುಡುಗಿಯರಿದ್ದಾರೆ. ಕೆತ್ಲೀನ್ ಇಸ್ 20 years, ನೋರಾ ಈಸ್ ಯಂಗರ್ ಟು ಹರ್, ಅವಳಕ್ಕಿಂತ ಚಿಕ್ಕವಳು. ನೋರಾ ತನ್ನೊಂದು ಬಟ್ಟೆ ಗಂಟನ್ನು ಸುತ್ಕೊಂಡು ತಂದಿದ್ದಾಳೆ ಶಾಲ್ನಲ್ಲಿ, ಬಂದು ಕೇಳ್ತಿದ್ದಾಳೆ ಅಮ್ಮ ಇಲ್ಲಿ ಅಂತ. So there is so much of tension, anxiety and fear in her voice. ತುಂಬ ಭಯ ಮತ್ತು ಆತಂಕ ವ್ಯಕ್ತಪಡಿಸ್ತಾ ಇದ್ದಾಳೆ ನೋರಾ. ಬಂದು ಕೇಳ್ತಾಳೆ ಎಲ್ಲಿದೆ ಹೇಳೆ ಮೌರ್ಯ ಅಂತ. ಸೊ ಮೌರ್ಯ ಯಾಕೆ ಅಂದರೆ ಮೌರ್ಯ ಈಗ ಅಲ್ಲೇ ತುಂಬ ದುರಂತ ನೋಡಿರುವಂಥ ತಾಯಿ. ಯಾಕೆಂದರೆ ಶಿ ಹ್ಯಾಸ್ ಲಾಸ್ಟ್ 6 sons ಟು ದಿ ಸಿ ಸ್ಟಾಮ್ ಅಂದರೆ ಚಂಡಮಾರುತ, ಸಮುದ್ರದ ಮೇಲೆ ಏಳಿರುವ ಚಂಡಮಾರುತದಲ್ಲಿ ತನ್ನ ಕುಟುಂಬದ ಆಲ್ಮೋಸ್ಟ್ ಎಲ್ಲ ಸದಸ್ಯರನ್ನು ಅಂದರೆ 6 ಜನರನ್ನು ಕಳ್ಕೊಂಡಿದ್ದಾಳೆ. ಅದರಲ್ಲಿ ತನ್ನ ಗಂಡನ ಅಪ್ಪ ಅಂದರೆ ಅವಳ ಮಾವ ಮತ್ತು 4 ಜನ ಗಂಡು ಮಕ್ಕಳು ಎಲ್ಲ ಬಿರುಗಾಳಿಯಲ್ಲಿ ಒಬ್ಬರಾದಮೇಲೆ ಒಬ್ಬರು ಜೀವ ಕಳ್ಕೊಂಡಿದ್ದಾರೆ. ಅವರೆಲ್ಲರದನ್ನು ದುಃಖವನ್ನು ಅವಳು ಉಣ್ತಾ ಇದ್ದಾಳೆ. ಈಗ ರೀಸೆಂಟ್ಲಿ ಹರ್ last son Bertley is there and one just elder to him, Michael, is lost from the last 9 days. ಅಂದರೆ 9 ದಿವಸದಿಂದ ಅವನು ಕಾಣೆಯಾಗಿಬಿಟ್ಟಿದ್ದಾನೆ. ಅವನು ಎಲ್ಲಿ ಹೋದ ಏನು ಅನ್ನೋದು ಒಂದು ಏನೂ ಪತ್ತೆ ಆಗಿಲ್ಲ. ಸೊ ಈ ಥರ ನಡಿಬೇಕಾದ್ರೆ ಅವಳು ತುಂಬ ದುರಂತವನ್ನು ದುಃಖವನ್ನು ಅನುಭವಿಸ್ತಿರ್ಬೇಕಾದ್ರೆ ನೋರಾ ಮತ್ತು ಕೆತ್ಲೀನ್ ನೋರಾ ಹೇಳ್ತಾಳೆ ಬಂದು ಕೆಟ್ಲಿನ್ಗೆ, ನೋಡು ಪಾದ್ರಿ ಕೊಟ್ಟಿದ್ದಾರೆ ಈ ಬಟ್ಟೆಯ ಗಂಟು, ಇದು ಸಮುದ್ರದಲ್ಲಿ ತೇಲಿ ಬಂತು, ಇದು ಮೈಕೆಲ್ನ ಬಟ್ಟೆ ಅಂತ ನೋಡ್ಬಿಟ್ಟು ಹೇಳಿ ಅಂತ ಪಾದ್ರಿ ಹೇಳಿ ಕಳಿಸಿದ್ದಾರೆ. ಸೊ ಮೈಕೆಲ್ದಾಗಿದ್ದರೆ ನಾವು ಆವಾಗ ಹೇಳೋಣ ಅಮ್ಮನಿಗೆ, ಅದುವರೆಗೂ ಅವನು ಇನ್ನೂ ಬರ್ಬೋದು ಅನ್ನುವ ಆಸೆಯಲ್ಲಿ ಇರಲಿ, ಅವಳಿಗೆ ನೋವನ್ನು ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಇಬ್ಬರು ಡಿಸೈಡ್ ಮಾಡ್ತಾರೆ. ಸೊ ದೆನ್ ಬೈ ದ್ಯಾಟ್ ಟೈಮ್ ದೇ ಹೈಡ್ ಇಟ್ ಇನ್ ದ ಟಫ್ ಕ್ಲಾತ್. ಮೇಲ್ಗಡೆ ಊರುವಲ್ನಲ್ಲಿ ಆ ಬಟ್ಟೆ ಗಂಟನ್ನು ಮುಚ್ಚಿಡುವಾಗ ಮೌರ್ಯ ಒಳಗಡೆಯಿಂದ ಮುಂದೆ ಬರ್ತಾಳೆ. ಬಂದ್ಬಿಟ್ಟು ಕೇಳ್ತಾಳೆ ವೈ ಶಿ ಇಸ್ ಸರ್ಚಿಂಗ್ ಫಾರ್ ಟಫ್ಟ್, ಈಗ ಯಾಕೆ ಬೇಕು ಊರುವಲು ಅಂದಾಗ ಕೆಟ್ಲಿನ್ ಹೇಳ್ತಾಳೆ ಶಿ ಇಸ್ ಗೆಟಿಂಗ್ ಕೇಕ್ಸ್ ರೆಡಿ ಫಾರ್ ಬರ್ಟ್ಲೆ ಹೂ ಇಸ್ ಗೋಯಿಂಗ್ ಟು ಸೆಲ್ ದಿ ಹಾರ್ಸಸ್ ಇನ್ ದ ಫೇರ್. ಅವಳು ಹೇಳ್ತಾಳೆ ಬರ್ಟ್ಲೆ ಈಗ ಕುದುರೆಯನ್ನು ಮಾರ್ಲಿಕ್ಕೆ ಹೋಗ್ತಾ ಇದ್ದಾನೆ, ಅವನಿಗೆ ದಾರಿಯಲ್ಲಿ ತಿನ್ನೋಕ್ಕೆ ಅಂತ ಕೇಕ್ಗಳನ್ನು ಮಾಡಿ ಕಟ್ಕೊಡೋಕ್ಕೆ ಅಂತ ಉರುವಲು ತೆಗಿತಿದ್ದೆ ಅಂತ ಮಾತು ಮರೆಸ್ತಾಳೆ. ಅಷ್ಟಾದಮೇಲೆ ನೋರಾ ಟೆಲ್ಸ್ ಕೆತ್ಲೀನ್ that the priest has not stopped Bertley from going to the fair. Now already the sea is very bad, ತುಂಬ ಕೆಟ್ಟದಾದ ಬಿರುಗಾಳಿ ಎದ್ದಿದೆ ಸಮುದ್ರದಲ್ಲಿ. ಸೊ ಹಾಗಾಗಿ ಬರ್ಟ್ಲೆಯನ್ನು ಪ್ರೀಸ್ಟು ಕಳಿಸ್ಲಿಕ್ಕೆ ಒಪ್ತಾರಾ, ಆ ದ್ವೀಪದಿಂದ ಹೊರಗೆ ಹೋಗೋಕ್ಕೆ ಬಿಡ್ತಾರಾ ಕೇಳ್ಕೊಂಬ ಅಂತ ನೋರಾಳನ್ನು ಕಳಿಸಿರ್ತಾಳೆ ಕೆತ್ಲೀನು. ಸೊ ಕೆತ್ಲೀನ್ ಕಳಿಸಿದ್ದಕ್ಕೆ ನೋರಾ ಬಂದು ಹೇಳ್ತಿದ್ದಾಳೆ ಕೆತ್ಲೀನ್ ಹತ್ರ, ಹೌದು ಪ್ರೀಸ್ಟ್ ಏನೂ ಅಡ್ಡಿ ಮಾಡ್ತಾ ಇಲ್ಲ, ಅವನನ್ನು ಫೇರಿಗೆ ಹೋಗೋಕ್ಕೆ ಒಪ್ಕೊಂಡಿದ್ದಾರೆ ಅಂತ.
ಸೊ ಇಷ್ಟಾದಮೇಲೆ ಬರ್ಟ್ಲೆ ಕಮ್ಸ್ ಆ್ಯಂಡ್ Maurya finds lot of ways of stopping Bertley from going to the fair in the bad weather of the sea. ಸೊ ಈಗ ಬೇಡ ನೀವು ಹೋಗೋದು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅವನು ಒಪ್ಕೊಳ್ಳಲ್ಲ. ಶಿ ಟೆಲ್ಸ್ ದಟ್ ಮೈಕೆಲ್ಸ್ ಡೆಡ್ ಬಾಡಿ ಮೇ ಕಮ್ ಇನ್ 1 or 2 days and any to dig the grave and to put the coffin inside. Men of the house are required, so ropes are required, so he should not go and wait for the dead body to come. ಸೊ ಏನೆಲ್ಲ ಹೇಳ್ತಿದ್ದಾಳ ಕತೆನ, ಆದ್ರೂ ಬರ್ಟ್ಲೆ ಮಾತ್ರ ಒಪ್ಕೊಳ್ಳೋದೇ ಇಲ್ಲ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ. ಸೊ ಹಿ ವಾಂಟ್ಸ್ ಟು ಗೋ ಟು ದ ಫೇರ್ ಸೇಯಿಂಗ್ ದಟ್ ದೆರ್ ಇಸ್ ಓನ್ಲಿ ಒನ್ ರೂಟ್ ಶೆಡ್ಯೂಲ್ಡ್ ಬೈ ದ ಬೋಟ್. ಸೊ ಬೋಟು ಒಂದೇ 2 ವೀಕಿಂದ ಯಾವ ಬೋಟು ಹೋಗಿಲ್ಲ, ಇದೊಂದೇ ಬೋಟ್ ಸಿಗೋದು. ಸೊ ಐ ಹ್ಯಾವ್ ಟು ಗೋ, ಹೋಗಲೇಬೇಕು ಅಂತ ಹೊರಟು ನಿಂತ್ಕೊಂಡಿದ್ದಾನೆ. ನಾವು ಹಿ ಗೋಸ್, ಹೋಗಾದ್ಮೇಲೆ Kathleen and Nora notice that they have forgot to give the cloth bundle, forgot to give the cake which they had prepared for Bertley. So ಕೇಕನ್ನು ಕೊಟ್ಟದ್ದು ಮರ್ತೇ ಬಿಟ್ವಿ ಅಂತ ಹೇಳಿಬಿಟ್ಟು ದೇ ಟೆಲ್ ದರ್ ಮದರ್ ಟು ಟೇಕ್ ದಿ ಕೇಕ್ ಇನ್ ದ ಕ್ಲಾತ್ ಪೀಸ್ ಆ್ಯಂಡ್ ಹ್ಯಾಂಡ್ ಇಟ್ ಓವರ್ ಅಟ್ ದ ಸ್ಪ್ರಿಂಗ್ ವೇರ್ ಬರ್ಟ್ಲೆ ಪಾಸಸ್. ಸೊ ಅವರಿಬ್ಬರು ಹೇಳ್ತಾರೆ ಅಮ್ಮನಿಗೆ, ಅಮ್ಮ ಹೋಗಿದ್ದನ್ನು ಬರ್ಟ್ಲೆ ಕೊಟ್ಬಿಟ್ಪ, ದಾರಿಯಲ್ಲಿ ಚಿಲುಮೆ ಹತ್ರ ಸಿಗ್ತಾನೆ, ನೀನು ಅಲ್ಲಿ ಹೋದರೆ ಅವನಿಗೆ ಕೊಟ್ಬಿಟ್ಟು ಒಳ್ಳೆಯ ಮಾತಾಡ್ಬಿಟ್ಪ ಅಂತ ಕಳಿಸ್ತಾರೆ. So when she goes, these two ladies opens the bundle, cloth bundle which is hidden in the tuft, and Nora identifies that the socks which is in the bundle belongs to her brother and she herself had woven it to her brother. So ಅವಳು ಗುರುತಿಸ್ತಾಳೆ, ನಾನೇ ಅಣ್ಣನಿಗೆ ಮಾಡಿಕೊಟ್ಟಿದ್ದಂಥ ಸಾಕ್ಸ್ ಇದು ಅಂತ. ಶಿ ಫೀಲ್ಸ್ ವೆರಿ ಡಿಸ್ಗಸ್ಟೆಡ್ ಆ್ಯಂಡ್ ಅಪ್ಸೆಟ್, ಸಖತ್ ಶಾಕ್ ಆಗುತ್ತೆ, ಬೇಜಾರಾಗುತ್ತೆ. ಆ್ಯಂಡ್ ಹೌ ದೇ ಹ್ಯಾವ್ ಟು ರಿಮೇನ್ ವಿತ್ ದಿ ಕ್ಲಾತ್ ಆ್ಯಂಡ್ ಸಾಕ್ಸ್ ಆಫ್ ದೇರ್ dear brother who was a very good sailor and a rower. ಸೊ ಎಂಥ ಒಳ್ಳೆಯ ಸ್ಟ್ರಾಂಗ್ ಆಗಿರುವಂಥ ಅಣ್ಣನನ್ನು ನಾವು ಈ ಕಡೆಯಲ್ಲಿ ಈ ಸಾಕ್ಸ್ ಮತ್ತು ಶರ್ಟಿಂದ ಗುರ್ತು ಹಿಡಿಬೇಕಾಯ್ತಲ್ಲಪ್ಪ ಅಂತ ಅವ್ರಿಗೆ ತುಂಬ ಶಾಕ್ ಆಗುತ್ತೆ. ದೇ ಸ್ಟಾರ್ಟ್ ಕ್ರೈಯಿಂಗ್. ಮೌರ್ಯ ಕಮ್ಸ್ ಬ್ಯಾಕ್ immediately and both the girls do not want to show their sorrow to their mother because she is already completely broken. ಸೊ ಅವಳು ಅಷ್ಟು ನೋವಲ್ಲಿರುವಂಥ ಅಮ್ಮನಿಗೆ ಇದೆಲ್ಲ ಹೇಳೋದು ಬೇಡ ಸದ್ಯಕ್ಕೆ ಅಂತ ಹೇಳಿಬಿಟ್ಟು ಹೇಗೋ ಬೆನ್ನು ತಿರುಗಿಸಿ ಕೂತ್ಕೋತಾರೆ. ಆ್ಯಂಡ್ ಮೌರ್ಯ ಕಮ್ಸ್ ಆ್ಯಂಡ್ ಸ್ಟಾರ್ಟ್ ಶೌಟಿಂಗ್ ಆ್ಯಂಡ್ ವೇಲಿಂಗ್. ಬಂದು ಜೋರಾಗಿ ಕೂತ್ಕೋತಾಳೆ ಮೌರ್ಯ. ಆ್ಯಂಡ್ ಶಿ ಹ್ಯಾಸ್ ನಾಟ್ ಹ್ಯಾಂಡೆಡ್ ಓವರ್ ದಿ ಕೇಕ್ ಬಂಡಲ್ ಟು ಬರ್ಟ್ಲೆ ಆಲ್ಸೋ. ಕೇಕ್ ಒಂದು ಬಂಡ್ಲನ್ನು ಕೊಟ್ಟಂಗೆ ಅಳ್ತಾ ಕೂತ್ಕೋತಾಳೆ ಜೋರಾಗಿ, ಸುಮಾರು ಹೊತ್ತು ಅಳ್ತಾಳೆ. ಆವಾಗ ಕೆಟ್ಲಿನ್ ಆಸ್ಕ್ಸ್ ವೈ ಶಿ ಹ್ಯಾಸ್ ಬ್ರಾಟ್ ದಿ ಕೇಕ್ ಬ್ಯಾಕ್ ಇನ್ಸ್ಟೆಡ್ ಆಫ್ ಹ್ಯಾಂಡಿಂಗ್ ಇಟ್ ಓವರ್ ಟು ಬರ್ಟ್ಲೆ. ಬರ್ಟ್ಲೆಗೆ ಕೊಡೋದು ಬಿಟ್ಟು ಯಾಕೆ ತಂದೆ ಅಂಥೇಳಿ ಸುಮಾರು ಪ್ರಶ್ನೆ ಮಾಡಿದಾಗ ಮೌರ್ಯ ಸೇಸ್, ಇವಳು ಆಶ್ಚರ್ಯ ಆಗುತ್ತೆ, ಯಾಕೆ ಅಳ್ತಿದ್ದಾಳೆ ಅಂದ್ಬಿಟ್ಟು ಕೆತ್ಲಿನ್ ಬಂದು ಹೊರಗೆ ನೋಡಿದಾಗ ಶಿ ಸೀಸ್ ಬರ್ಟ್ಲೆ ರೈಡಿಂಗ್ ಆನ್ ದ ಹಾರ್ಸ್. ದೂರದಲ್ಲಿ ಬರ್ಟ್ಲೆ ಕುದುರೆಯಲ್ಲಿ ಹತ್ಕೊಂಡು ಹೋಗ್ತಿರೋದು ಕಾಣಿಸುತ್ತೆ. ದೆನ್ ಶಿ ಕಮ್ಸ್ ಅಂಡ್ ಆಸ್ಕ್ಸ್ ವೈ ಶಿ ಈಸ್ ಬಿಹೇವಿಂಗ್ ಸೋ ಸ್ಟ್ರೇಂಜ್ಲಿ ಆ್ಯಂಡ್ ವೈ ಎವ್ರಿಥಿಂಗ್ ಈಸ್ ಫೈನ್ ಆ್ಯಂಡ್ ಸ್ಟಿಲ್ ಶಿ ಕಂಟಿನ್ಯೂಸ್ ಟು ಮೇಕ್ ದ ಎನ್ವಿರಾನ್ಮೆಂಟ್ ವೆರಿ ಡಿಸ್ಗಸ್ಟಿಂಗ್. ಸೊ ಯಾಕಿಷ್ಟು ಬೇಜಾರು ಮಾಡ್ತಿದ್ದಾಳೆ ಎಲ್ಲರಿಗೂ ಅಂಥೇಳಿ ಕೆತ್ಲಿನ್ ಕೇಳಿದಾಗ ಮೌರ್ಯ ಹೇಳ್ತಾಳೆ ದ್ಯಾಟ್ ಶಿ ಹ್ಯಾಸ್ ಸೀನ್ ಎ ವೆರಿ ಹಾರಿಬಲ್ ಸೀನ್. ಸೊ ನಾನು ತುಂಬ ಕೆಟ್ಟ ದೃಶ್ಯವನ್ನು ನೋಡ್ಕೊಂಬಂದ್ಬಿಟ್ಟಿದ್ದೀನಿ ಅಲ್ಲಿ ಹೋದಾಗ. ದೆನ್ ಬೋತ್ ದಿ ಗರ್ಲ್ಸ್ ರಿಪೀಟೆಡ್ಲಿ ಆಸ್ಕ್ಸ್ ವಾಟ್ ಕೈಂಡ್ ಆಫ್ ಅ ಥಿಂಗ್ ಶಿ ಸಾ. ಸೊ ಏನು ನೋಡಿದೆ ನೀನು ಅಷ್ಟು ಹೊತ್ತಿನಿಂದ ಅಂದಾಗ, ನಾವು from this point of the story we will continue our today's narration. ಸೊ ಈ ಪಾಯಿಂಟಿಂದ ನಾವು ಇವತ್ತಿನ ಕಥೆಯನ್ನು ಮುಂದುವರಿಸೋಣ. Now, Kathleen asks why she is crying ಅಂದಾಗ, when she went to the spring to hand over the cake, she saw Bertley sitting on the red mare. ರೆಡ್ ಮೇರ್ ಅಂದರೆ ಹೆಣ್ಣು ಕೆಂಪು ಬಣ್ಣದ ಹೆಣ್ಣು ಕುದುರೆ. ಸೊ ಕುದುರೆ ಮೇಲೆ ಅವ್ನು ಹೋಗ್ತಾ ಇದ್ದ ಚಿಲುಮೆ ಹತ್ರ ಹೋದಾಗ ನಾನು ನೋಡಿದೆ. ಬಟ್ ವೆನ್ ಐ
lifted my head, I saw Michael also going behind him in the pony. So, and he was dressed very well, and I was completely shocked. ನನಗೆ ಹೋದೆ ಕೊಡೋಕ್ಕೆ ಅಂತ, ಬಟ್ಲೆ ಏನೋ ಮುಂದ್ಗಡೆ ಕೆಂಪು ಹೆಣ್ಣು ಕುದುರೆ ಮೇಲೆ ಹೋಗ್ತಾ ಇದ್ದ. ಆದರೆ ಹಿಂದೆ ಮೈಕೇಲು ಒಂದು ಸಣ್ಣ ಕುದುರೆ ಓಡ್ತಾ ಇತ್ತಲ್ಲ, ಪೋನಿ ಅಂದರೆ ಚಿಕ್ಕ ಮರಿ ಅಲ್ಲಿ ಕೂತ್ಕೊಂಡಿದ್ದಾನೆ. ತುಂಬ ವೆಲ್ ಡ್ರೆಸ್ಡ್ ಆಗಿದ್ದ. ಅದು ನೋಡಿ ನನಗೆ ತುಂಬ ಭಯ ಆಗೋಯ್ತು. ಸೊ ಐ ವಾಸ್ ಕಂಪ್ಲೀಟ್ಲಿ ಶಾಕ್ಡ್ and shattered. So I took my cake cloth bundle and brought home. ಸೊ ತುಂಬ ಭಯ ಆಗಿ ಬಂದ್ಬಿಟ್ಟೆ ಅಂದಾಗ she starts narrating how her son's news of death came and ಬ್ಲೋನ್ ಆನ್ ಹರ್. ಸೊ ಆಮೇಲೆ ಎಲ್ಲ ಹೇಳ್ಕೊಂಡು ಹೋಗ್ತಿದ್ದಾಳೆ ತನ್ನ ಮನೆಯಲ್ಲಿ ಎಷ್ಟು ಜನ ಸತ್ತೋದ್ರು. ಅವಳ ಹಸ್ಬೆಂಡಿನ ಅಪ್ಪ ಮತ್ತು 3 ಗಂಡು ಮಕ್ಕಳು ಮತ್ತು ಒಂದು ಪ್ಯಾಚ್ ಅನ್ನುವಂಥ ಕಡೆ ಹುಡುಗ. ಸೊ ಇವರೆಲ್ಲ ಸತ್ತೋದಾಗ ಹೇಗೆ ಅವನು ಶವಗಳೆಲ್ಲನೂ ತಂದು ಮನೆ ಒಳಗಡೆ ಕೂರಿಸುವಾಗ ಬಟ್ಟೆಯಲ್ಲೆಲ್ಲ ಸಮುದ್ರದ ಮೇಲಿನ ನೀರು ಹಾಗೆ ಹನಿತಾ ಇತ್ತು ಅಂತ ಹೀಗೆ ವಿವರಿಸಿದ ತಕ್ಷಣ ಶಿ ಎಕ್ಸ್ಪ್ಲೈನ್ಡ್ ಆ್ಯಂಡ್ pointed her hands towards the door. Suddenly a few women start coming inside. ಸೊ ಹೀಗೆ ತೆಗೆದು ಹಿಂಗೆ ಕೈ ತೋರಿಸೋಷ್ಟೊತ್ತಿಗಾಗಲೇ ಒಂದಷ್ಟು ಹೆಂಗಸರು ಒಳಗಡೆ ಬರ್ತಾ ಇದ್ದಾರೆ. ಆ್ಯಂಡ್ ಬಿಹೈಂಡ್ ದೆಮ್ there are a group of men who are carrying a dead body with them. ಸೊ ಈಗ ಹಿಂಗೆ ತಿರುಗಿಸಿ ಹಿಂಗೆ ನೋಡೋಷ್ಟಕ್ಕೆ ಮತ್ತೆ ಹಿಂದೆ ಒಂದಷ್ಟು ಗಂಡಸರು ಡೆಡ್ ಬಾಡಿಯನ್ನು ಕ್ಯಾರಿ ಮಾಡಿಕೊಂಡು ಒಳಗೆ ಬರ್ತಿದ್ದಾರೆ. And Nora looks outside and sees men carrying something with water dripping of it. ಏನೋ ಪುರುಷರೆಲ್ಲ ತೊಗೊಂಡು ಬರ್ತಾ ಇದ್ದಾರಲ್ಲ, ನೀರು ಹನಿತಿದೆಯಲ್ಲ ಆ ವಸ್ತುವಿನಲ್ಲಿ ಅಂತ ಹಿಂಗೆ ನೋಡ್ತಾ ಇದ್ದಾಗ ಕೆತ್ಲೀನ್ ವಿಸ್ಪರ್ಸ್ ಟು ದ ವಿಮೆನ್ ಆಸ್ಕಿಂಗ್ ಇಫ್ ದ ಮೆನ್ ಆರ್ ಕ್ಯಾರಿಂಗ್ ಬರ್ಟ್ಲೆ. ಯಾರನ್ನು ಕರ್ಕೊಂಬರ್ತಿದ್ದಾರೆ ಇವರು, ಬರ್ಟ್ಲೆ ಕರ್ಕೊಂಬರ್ತಿದ್ದಾರಾ ಅಂದ್ಬಿಟ್ಟು ಕೆತ್ಲೀನ್ ಕೇಳ್ತಾಳೆ. ದ ವಿಮೆನ್ ಸೇ ದ್ಯಾಟ್ ದೇ ಆರ್, ಹೌದು ಅವರನ್ನೇ ಕರ್ಕೊಂಬರ್ತಾ ಇದ್ದೀವಿ ಅಂತ. The men enter and put Bertley on the ಟೇಬಲ್ ಮೇಲೆ ತಂದು ಬರ್ಟ್ಲೆಯ ಶವ ಇಡ್ತಾರೆ. The woman explains that his pony knocked him into the sea and he was washed out to the white rocks. Now the women explains, the head women, ಎಲ್ಲರಿಗಿಂತ ಮುಂಚೆ ಬಂದಂಥ ಹೆಂಗಸು ಹೇಳ್ತಾಳೆ, ಈಗಷ್ಟೇ ಈ ಕುದುರೆ ಸಮುದ್ರದಲ್ಲಿ ಒಳಗಡೆನೆ ಓಡಿಸ್ಕೊಂಡು ಹೋಗ್ತಾ ಇದ್ದ, ಏನು ವೈಟ್ ರಾಕ್ಸ್ ಇತ್ತು, ಬಿಳಿ ಬಣ್ಣದ ಕಲ್ಲುಗಳ ಹತ್ರ ಬಂದು ಆ ಕುದುರೆ ಅವನನ್ನು ಎತ್ತಾಕಿ ಸಮುದ್ರದಲ್ಲಿ ಬೀಳಿಸಿದೆ. ಸೊ ಹಿ ಈಸ್ ಡೆಡ್ ನೌ. ದ ವಿಮೆನ್ ವೇಲ್ ಆ್ಯಂಡ್ ಮೌರ್ಯ ನೀಲ್ಸ್ ಅಟ್ ದ ಹೆಡ್ ಆಫ್ ದ ಟೇಬಲ್. ಮೌರ್ಯ ಬಂತಾಳೀಗ, ಇನ್ನೊಂದು ಶಾಕನ್ನು ತಡ್ಕೋಬೇಕು, ಮಂಡಿ ಊರಿ ಕೂತ್ಕೋತಾಳೆ ಆ ಟೇಬಲ್ ಹತ್ರ. ಶಿ ರೈಸಸ್ ಹರ್ ಹೆಡ್ ಆ್ಯಂಡ್ ಸೇಸ್ ದ್ಯಾಟ್ ಫೈನಲಿ there is nothing else the sea can do to her. So sea has done everything to her. It has given life to her. It has taken away life from her. ಸೊ ಸಮುದ್ರ ನನಗೆ ಏನು ಮಾಡಬೇಕೋ ಎಲ್ಲದನ್ನೂ ಮಾಡಿಬಿಟ್ಟಿದೆ ಅಂಥೇಳಿ ಅವಳು ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಸಮುದ್ರ ನನಗೆ ಸಾವನ್ನೂ ಕೊಟ್ಟಿದೆ, ಜೀವನವನ್ನೂ ಕೊಟ್ಟಿದೆ. ಶಿ ನೀಡ್ಸ್ ನೆವರ್ ಪ್ರೇ ಆರ್ ಕ್ರೈ ಅಗೇನ್. ನಾನು ಇನ್ನೊಂದು ಸಾರಿ ಸಮುದ್ರ ದೇವತೆಗೆ ಪ್ರಾರ್ಥನೆಯನ್ನು ಮಾಡಲ್ಲ ಮತ್ತು ಅಳುವುದೂ ಇಲ್ಲ. ಯಾಕೆಂದರೆ ವೆನ್ ದ ವಿಂಡ್ ಬ್ಲೋಸ್ ಆ್ಯಂಡ್ ಶಿ ವಿಲ್ ನಾಟ್ ಕೇರ್ ಈವನ್ ವೆನ್ ಅದರ್ ಮೆನ್ ವೇಲ್. ಸೊ ಐ ಆಮ್ ನಾಟ್ ರೆಡಿ ಟು ವೇಲ್ ಈವನ್. ಸೊ ನಾನೀಗ ಅಳುಕ್ಕೆ ಕೂಡ ತಯಾರಾಗಿಲ್ಲ. ಅಷ್ಟು ಮನಸ್ಸು ನೋವು ತಿಂದು ವಿದೌಟ್ ಫೀಲಿಂಗ್ ಕ್ರಿಯಾಲಿಟಿ ಅನ್ನೋದು ಹಾರ್ಡ್ ಆಗಿಬಿಟ್ಟು ಹೃದಯ ಹೇಳ್ತಿದ್ದಾಳೆ, ಐ ಆಮ್ ನಾಟ್ ಗೋಯಿಂಗ್ ಟು ಕ್ರೈ, ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೇ, ಐ ಆಮ್ ನಾಟ್ ಗೋಯಿಂಗ್ ಟು ಸಿಂಗ್ ಎನಿಥಿಂಗ್ ಟು ದ sea. Maurya drops Michael's cloth on Bertley's feet. She speaks to him, saying it is not that she has not prayed for him, but now she will be able to rest. So when ಅವಳು ಮೌರ್ಯ, ಮೈಕೇಲ್ನನ್ನು ನೋಡಿದೆ ಪೋನಿಯ ಮೇಲೆ ಕೂತ್ಕೊಂಡು ಹೋಗ್ತಿದ್ದ ಅಂತ ಬಂದು ಹೇಳಿದಾಗ ಕೆತ್ಲೀನ್ ಅವಳಿಗೆ ಬಟ್ಟೆಯ ಗಂಟನ್ನು ತೋರಿಸಿ, ಇಲ್ಲ ಹೇಗೆ ಸಾಧ್ಯ, ಅವನು ಮೈಕೇಲ್ ಕೂತ್ಕೊಂಡು ಹೋಗೋಕ್ಕೆ, ನೋಡು ಅವನ ಬಟ್ಟೆ ಎಲ್ಲ ಇಲ್ಲಿ ಬಂದಿದೆ, ಅವನು ಸತ್ತೋಗಿದ್ದಾನೆ ಅಂತ ಹೇಳಿರ್ತಾಳೆ. ಸೊ ಈಗ ಅದೇ ಬಟ್ಟೆ ಗಂಟನ್ನು ತಂದು ಈಗ ಬೋಟ್ಲೆಯ ಮೇಲೆ ಬೀಸಾಕ್ಬಿಟ್ಟು ಮೌರ್ಯ ಹೇಳ್ತಾಳೆ, ಸೇಯಿಂಗ್ ಇಟ್ ಇಸ್ ನಾಟ್ ದಟ್ ಶಿ ಹ್ಯಾಸ್ ನಾಟ್ ಪ್ರೇಡ್ ಫಾರ್ ಹಿಮ್, ಬಟ್ ನೌ ಶಿ ವಿಲ್ ಬಿ ಏಬಲ್ ಟು ರೆಸ್ಟ್. So all these days she was crying for the dead and praying for the living. ಸೊ ಇಡೀ ಜೀವನ ಅವಳು
ಸತ್ತೋಗೋರಿಗೆ ಅಳೋದು ಮತ್ತು ಬದುಕಿರೋರು ಉಳ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡೋದು. ಇದಿಷ್ಟೇ ಕೆಲಸವನ್ನು ಜೀವನ ಪೂರ್ತಿ ಮಾಡ್ಕೊಂಬಂದಿದ್ಲು. ಈಗ ಹೇಳ್ತಾಳೆ, ನಾನು ಇನ್ನು ಯಾರಿಗೂ ಪ್ರಾರ್ಥನೆಯನ್ನು ಮಾಡಲ್ಲ, ಯಾರಿಗೂ ದುಃಖವನ್ನು ಪಡಲ್ಲ. Now she'll be able to rest. Now she will not express any feelings to anybody. She kneels and crosses herself. ಮತ್ತೆ ಮಂಡಿಗೂರಿ ತಲೆ ಉರಿ ಕೂತ್ಕೊಂಡ್ಬಿಡ್ತಾಳೆ. Kathleen asks an old man to make a coffin with fine white boards. So Kathleen asks one of the men to prepare the coffin. He wonders how Maurya forgot to buy nails. So coffin ತಂದಿದ್ದಾಳೆ, ಆದರೆ ಅದಕ್ಕೆ ಮುಚ್ಚಳ ಮುಚ್ಚಲಿಕ್ಕೆ ನೇಲ್ಗಳನ್ನು ತರೋದು ಮರ್ತಿದ್ದಾಳೆ ಮೌರ್ಯ. Kathleen sighs that she is an old and broken. ಸೊ ಅವಳೊಂದು ಹಳೆ ಸುಸ್ತಾದ ಮತ್ತು ನೋವು ತುಂಬಿದ ಓಲ್ಡ್ ಮುದುಕಿ ಅವಳು. ಸೊ ಹಾಗಾಗಿ ಮರ್ತಿರ್ಬೋದು ಅಂದ್ಕೊಂಡು ಈಗ ಶವ ಸಂಸ್ಕಾರಕ್ಕೆ ರೆಡಿ ಮಾಡ್ತಾರೆ. Maurya spreads Michael's cloths beside the body and sprinkles holy water on them. So Michael's remains have not come. ಮೈಕಲ್ನ ಯಾವುದು ಶವ ಉಳ್ಕೊಂಡು ಬಂದಿಲ್ಲ. ಸೊ ಹಾಗಾಗಿ ಮೈಕಲ್ನ ಬಟ್ಟೆನೇ ಇಡ್ತಾರೆ ಬರ್ಟ್ಲೆಯ ಶವದ ಪಕ್ಕ. ಆಮೇಲೆ ಅವರು ಅಮೂಲ್ಯವಾದ ಪವಿತ್ರವಾದ ನೀರನ್ನು ಚಿಮುಕಿಸ್ತಾಳೆ. Nora whispers to Kathleen that their mother must have loved Michael more than Bertley because she wailed insanely when he died. ಇನ್ಸೇನ್ ಅಂದರೆ ಹುಚ್ಚಾಗತ್ತಿರ್ತಾಳೆ ಮೈಕೆಲ್ನ ಶವ ಸಿಗದೆ ಇದ್ದಾಗ. ಸೊ ಆಗ ನೌರ ಹೇಳ್ತಾಳೆ, ಅಮ್ಮನಿಗೆ ಮೈಕೆಲ್ ಮೇಲೇ ಬರ್ಟ್ಲೆಗಿಂತ ಹೆಚ್ಚು ಪ್ರೀತಿ ಇತ್ತು ಅಂತ. Kathleen attributes it to her another being, for mother being tired of crying. So Kathleen ಹೇಳ್ತಾಳೆ, ಇಲ್ಲ, not that she loves Bertley less, but she has cried so much that nothing of tears have remained in her eyes. ಸೊ ಯಾಕೆ ಅಂದರೆ ಅವಳಿಗೆ ಅವನು ಕಣ್ಣೀರು ಸುರಿಸಿ ಎಷ್ಟು ಸಾಕಾಗಿದೆ ಅಂದರೆ ಹತ್ತು ಸಾಕಾಗಿ ಕಣ್ಣೀರು ಬರ್ತಿಲ್ವೇ ಹೊರತಾಗಿ ಶಿ ಹ್ಯಾಸ್ ನಾಟ್ ಲವ್ಡ್ ಬರ್ಟ್ಲೆ ಲೆಸ್ ದ್ಯಾನ್ ಮೈಕೆಲ್ಗಿಂತಷ್ಟೇ ಪ್ರೀತಿಸಿದಾಳೆ ಅಂತ. Maurya asks God for mercy on the souls of Michael and Bertley and all her deceased sons. So Maurya is begging God to give peace to all the souls of her family. ನನ್ನ ಕುಟುಂಬದ ಎಲ್ಲರಿಗೂ ಶಾಂತಿ ಕೊಡು ಅಂತ ಕೇಳ್ತಿದ್ದಾಳೆ. ಎಲ್ಲ ಆತ್ಮಗಳಿಗೂ, ಮೈಕೆಲ್ಲು ಬರ್ಟ್ಲೆ ಅಷ್ಟೇ ಅಲ್ಲ, ನಾನು ಉಳಿದ ಎಲ್ಲ ಗಂಡು ಮಕ್ಕಳಿಗೂ ನೀನು ಸದ್ಗತಿ ತೋರಿಸು ಅಂತ ಕೇಳ್ಕೊತಾಳೆ. She adds that Michael had a clean burial in the north and Bertley will get a fine white coffin. What more is there to desire? So she says she is ultimately happy. She is ultimately contented because Michael had a good burial in the midst of nature. ಸಮುದ್ರದ ಒಳಗಡೆನೆ ಮರಳೊಳಗಡೆನೆ ಅವನ ಬರೆಯಲಾಗೋಗಿದೆ. ಆಮೇಲೆ ಬರ್ಟ್ಲೆಗೆ ಒಳ್ಳೆಯ ಬಿಳಿಯ ಬಟ್ಟೆಯನ್ನು ಹೊದಿಸಿ ಅವನಿಗೆ ಒಳ್ಳೆಯ ಶವಪೆಟ್ಟಿಗೆಯಲ್ಲಿಟ್ಟು ಅಂತ್ಯ ಸಂಸ್ಕಾರ ಮಾಡಿದ್ದೀವಿ. ವಾಟ್ ಮೋರ್ ಇಸ್ ದೇರ್ ಟು ಡಿಸೈರ್? ಇದಕ್ಕಿಂತ ಒಳ್ಳೆಯದು ಏನಾಗಕ್ಕೆ ಸಾಧ್ಯ ಇದೆ? ಎಸ್ಪೆಷಲಿ ಇನ್ ಸಚ್ ಎ ಶಾರ್ಟ್ ಲೈಫ್. ಇಷ್ಟು ಚಿಕ್ಕ ಜೀವನದಲ್ಲಿ ನಾವು ಮಾಡುವಂಥ ಒಳ್ಳೆಯ ಕೆಲಸವನ್ನೆಲ್ಲ ಮಾಡಿದ್ದೀವಿ. ಅಂದರೆ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ, ವಿಧಿವಿಧಾನ ಅನುಸರಿಸಿದ್ದೀವಿ, ಒಳ್ಳೆಯ ಬಟ್ಟೆಯನ್ನು ಹಾಕಿದ್ದೀವಿ, ಒಳ್ಳೆಯ ಶವಪೆಟ್ಟಿಗೆಯಲ್ಲಿಟ್ಟು ಸದ್ಗತಿಯನ್ನು ಕೋರಿದ್ದೀವಿ. ಇಷ್ಟು ಸಣ್ಣ ಜೀವನದಲ್ಲಿ ಇದಕ್ಕಿಂತ ಹೆಚ್ಚೇನು ಬೇಕು ಅಂತ ಅವಳು ಸಮಾಧಾನ ತಂದುಕೊತಾ ಇದ್ದಾಳೆ ಮೌರ್ಯ. ಸೊ ವಿತ್ ದಿಸ್ ವಿ ವಿಲ್ ಕಂಪ್ಲೀಟ್ ದಿ narration of the drama played by